ಏನೇ ಅದು ಮಾಮ ಮಾಮ ಅಂದ್ಕೊಂಡು ಏನು ಹೇಳು. ಹೇಳ್ತೀನಿ, ಬೈಬಾರ್ದು. ಅಮ್ಮನ ಥರ ಬೈದ್ರೆ ನೋಡು, ನನ್ನ ಹತ್ರ ಮಾತಾಡೋದೇ ಇಲ್ಲ. ಇಲ್ಲ ಬಿಡು, ನಿನ್ನನ್ನು ಯಾವತ್ತು ಬೈದಿದ್ದೀನಿ? ಬೈದರೆ ಸುಮ್ಮನೆ ಇರೋಳು ನೀನು? ಇನ್ನೇನಿರುತ್ತೆ, ಐಸ್ ಕ್ರೀಮ್ ಬೇಕಾಗಿರುತ್ತೆ, ಅದಕ್ಕೆ ಇಷ್ಟೊಂದು ಬೆಣ್ಣೆ ಹಚ್ತಿದ್ದಾಳೆ ಮಾಮ ಮಾಮ ಅಂತ ಅಲ್ವೇನೆ. ಸೂಪರ್ ಅನ್ವಕ್ಕ ನೀನು. ನನ್ನ ಮೈಂಡಲ್ಲಿರೋದು ಹಿಂಗೆ ಕಂಡುಹಿಡ್ತಿರ್ತೀಯ ನೀನು. ಯು ಆರ್ ಸೋ ಟ್ಯಾಲೆಂಟೆಡ್. ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ಇರು, ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಐಸ್ ಕ್ರೀಮ್ ಅಷ್ಟೇ ತಾನೇ, ಬಿಡು ಅಪ್ಪು, ನಾನು ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಮಾಮ? ವಾವ್, ಐಸ್ ಕ್ರೀಮ್ ಫೈನಲಿ. ಐಸ್ ಕ್ರೀಮ್ ಅಷ್ಟೇ ಅಲ್ಲ, ನಿನಗೆ ಏನೇನು ಬೇಕೋ ಎಲ್ಲ ತಿನ್ನು. ಥ್ಯಾಂಕ್ ಯು ಮಾಮ, ಯು ಆರ್ ದಿ ಬೆಸ್ಟ್. ಸಾಕು ಸಾಕು, ನೈಸ್ ಮಾಡಿತ್ತು. ಅಭಿ, ಇಲ್ಲೇ ನಿಲ್ಲಿಸು, ಅಲ್ಲೇ ಇದೆ ನೋಡು ಐಸ್ ಕ್ರೀಮ್ ಶಾಪ್, ಅಲ್ಲಿ ನಿಲ್ಲಿಸು. ಬೇಗ ತಿನ್ಕೊಂಡು ಹೋಗೋಣ, ಅಕ್ಕಂಗೆ ಗೊತ್ತಾದರೆ ಬೈತಾಳೆ ಮತ್ತೆ. ಬೇಗ ಆರ್ಡ್ರ್ ಮಾಡು ಅಭಿ, ಟೈಮ್ ಆಯಿತು. ನಾನು ಆಗಲೇ ಹೇಳಿ ಬಂದಿದ್ದೀನಿ, ಇನ್ನೇನು ತಂದು ಕೊಡ್ತಾರೆ. ಮೋಸ್ಟ್ಲಿ ಇಲ್ಲಿ ಸರ್ವ್ ಮಾಡಲ್ಲ ಅನಿಸುತ್ತೆ, ನಾವೇ ತೊಗೊಂಬರ್ಬೇಕು ನಾವು. ಮಾಮ, ನನಗೆ ಪಿಜ್ಜಾ ಬೇಕು, ಫ್ರೆಂಚ್ ಫ್ರೈಸ್ ಬೇಕು, ಐಸ್ ಕ್ರೀಮ್ ಬೇಕು. ಅಷ್ಟೊಂದೆಲ್ಲ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಪ್ಪು. ಈಗ ಐಸ್ ಕ್ರೀಮ್ ಒಂದೇ ತಿನ್ನು, ನೆಕ್ಸ್ಟ್ ಟೈಮ್ ಪಿಜ್ಜಾ ತಿನ್ನುವಂತೆ. ಇಲ್ಲ ನೋಕ, ಪ್ಲೀಸ್, ನನಗೇನು ಆಗಲ್ಲ. ಸರಿ, ಬೇಕಿದ್ರೆ ಫ್ರೆಂಚ್ ಫ್ರೈಸ್ ಬೇಡ, ಪಿಜ್ಜಾ ಬೇಕು ಪ್ಲೀಸ್. ಹೋಗಲಿ ಬಿಡೆ, ತಿನ್ನಲಿ. ಅಕ್ಕ ಕೊಡಿಸೋದಿಲ್ಲ, ಅದಕ್ಕೆ ಅವಳು ತಿನ್ಬೇಕಂತಾಳೆ. ಒಂದ್ಸತಿ ಕೊಡಿಸಿದ್ರೆ ಏನಾಗಲ್ಲ ಬಿಡು. ಎಲ್ಲರೂ ಶೇರ್ ಮಾಡಿಕೊಂಡ್ರೆ ಅವಳಿಗೆ ಜಾಸ್ತಿ ಏನಾಗಲ್ಲ. ಎಲ್ಲರೂ ಒಂದೊಂದು ಪೀಸ್ ತಿನ್ನೋಣ. ಒಂದು ಮಿನಿ ಪಿಜ್ಜಾ ಆರ್ಡರ್ ಮಾಡ್ತೀನಿ ಸಾಕು. ಸರಿ, ಏನು ಮಾಡು. ಬೇಗ ಬೇಗ ತಿನ್ನು ಅಪ್ಪು, ಟೈಮ್ ಆಗುತ್ತೆ. ಅಮ್ಮ ಬರೋ ಅಷ್ಟೊತ್ತಿಗೆ ನಾವು ಮನೇಲಿ ಇರಬೇಕು. ಪರವಾಗಿಲ್ಲ ಅಪ್ಪು, ನಿಧಾನಕ್ಕೆ ತಿನ್ನು. ಅಮ್ಮ ಕೇಳಿದರೆ ನಾನು ಹೇಳ್ತೀನಿ. ಯಾಕನ್ನು ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನೆತ್ತಿ ಹೊತ್ತಿರ ಏನು ಮಾಡ್ತೀಯಾ? ಟೈಮ್ ಆಗುತ್ತೆ ಕಣೋ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಅಕ್ಕ ಬರೋ ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ? ತಲೆ ಕೆಡಿಸ್ಕೊಳ್ಳ. ಸ್ವಲ್ಪ ಸಮಯದ ನಂತರ. ಥ್ಯಾಂಕ್ಸ್ ಮಾಮ, ಸಕ್ಕತ್ತಾಗಿತ್ತು ಐಸ್ ಕ್ರೀಮ್ ಪಿಜ್ಜಾ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನೀನು ಖುಷಿ ತಾನೆ, ಅಷ್ಟು ಸಾಕು. ನಡಿ ಹೋಗೋಣ ಬೇಗ. ಅಲ್ಲಿ ನೋಡು, ಮನೆ ಬಾಗಿಲು ತೆಗೆದಿದೆ. ಹಂಗಂದರೆ ಅಕ್ಕ ಬಂದಿರ್ತಾರೆ ಗ್ಯಾರಂಟಿ. ಹ್ಞೂ ಅಲ್ಲ, ಲೇಟ್ ಆಗುತ್ತೆ ಅಂದಿದ್ಲಪ್ಪ, ಬೇಗ ಬಂದುಬಿಟ್ಟಿದ್ದಾಳೆ. ಅಪ್ಪು, ಬ್ಯಾಗ್ ರೂಮಲ್ಲಿ ಇಟ್ಬಿಟ್ಟು ಬಾ. ಸರಿ ಅಕ್ಕ. ಹಾಯ್ ಅಕ್ಕ, ಲೇಟ್ ಆಗುತ್ತೆ ಅಂದಿದ್ದೆ, ಬೇಗನೆ ಬಂದುಬಿಟ್ಟಿದೆಯಾ? ಹೋಗಲಿ ಬಿಡು, ಒಳ್ಳೇದಾಯಿತು. ನಾನು ನಿನಗೆ ಏನೋ ಹೇಳ್ಬೇಕು ಕಣೆ. ಇವತ್ತು ಅನು ಫ್ರೆಂಡ್ ಬಂದಿದ್ದ, ಅದೇ ಅವಳು ಹೇಳಿದ್ಲಲ್ಲ ಆ ಡಿಟೆಕ್ಟಿವ್, ಅವನ ಬಗ್ಗೆ ಹೇಳಬೇಕಿತ್ತು ನಿನಗೆ. ಬಂದಿದ್ದ ತಕ್ಷಣ ಶುರು ಹಚ್ಕೊಂಡ್ಯಾ? ಅಕ್ಕ, ಒಂದು ಮಾತು ಕೇಳಿಲ್ಲ ಕಣೆ, ಬರೀ ಸುಳ್ಳು ಹೇಳ್ತಾನೆ. ಅದು ಬಿಡು, ನೀನು ಯಾಕೆ ಹಂಗೆ ಕುತ್ಕೊಂಡಿದ್ಯಾ ತಲೆ ಮೇಲೆ ಕೈ ಇಟ್ಕೊಂಡು? ಹಂಗೆ ಕುತ್ಕೋಬಾರ್ದು ಅಂತ ಅಮ್ಮ ಹೇಳ್ತಾ ಇರ್ತಾನೆ, ನೀಟಾಗಿ ಕುತ್ಕೋ. ಏನಿಲ್ಲ, ಅವಳ ಫ್ರೆಂಡ್ ಬಗ್ಗೆ ಕೇಳಿದರೆ ನೀನಂತೂ ಬಿದ್ದು ಬಿದ್ದು ನಗ್ತೀಯ ಅಕ್ಕ. ಇರೋ ಒಂದು ನಿಮಿಷ. ಅಕ್ಕ, ಏನೈತೆ? ಯಾಕೆ ಆಗಿದೆಯಾ? ಮುಖ ಒಂಥರ ಆಗಿದೆ. ಮೊದಲು ಕೈ ತೆಗಿಯೋದನ, ಕೈ ತೆಗಿತೀಯಲ್ವಾ ಇವಾಗ? ಯಾಕಕ್ಕ, ಏನಾಯಿತು? ಯಾಕೆ ಹಂಗಿದೆಯಾ? ಅಳ್ತಿದೆಯಾ ಹೇಗೆ? ನೀನು ಸುಮ್ಮನೆ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳು? ಡೈವರ್ಸ್ ನೋಟಿಸ್ ಕಳಿಸಿದ್ದಾರೆ ಕಣವ. ಜೊತೆಗೆ ಅಪ್ಪನೂ ಅವರಿಗೆ ಬೇಕಂತೆ ಅಬ್ಬಿ. ನನಗೆ ನೆನೆಸ್ಕೊಂಡ್ರೆ ಯಾರು? ಇವನು ನಮ್ಮ ತಾತ. ಡೈವರ್ಸ್ ನೋಟಿಸ್ ಇನ್ನು ಯಾರು ಕಳಿಸ್ತಾರೆ? ಅಕ್ಕನ ಗಂಡ. ಅಷ್ಟು ಗೊತ್ತಾಗಲ್ವಾ ನಿಮಗೆ? ಅಯ್ಯೋ, ನಾನೊಬ್ಬ. ಅಕ್ಕ ಅಳ್ತಿರೋದು ನೋಡಿ ನನಗದು ಅರ್ಥನೇ ಆಗಲಿಲ್ಲ. ಡೈವರ್ಸ್ ನೋಟಿಸ್ ಕಳಿಸಿದಾರಾ? ಅಕ್ಕ, ನೀನು ಅಳ್ಬೇಡ, ಸುಮ್ಮನೆ ಇರು. ಏನಾದರೂ ಒಂದು ಮಾಡೋಣ. ಇಷ್ಟಕ್ಕೆಲ್ಲ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಹೆಂಗೆ? ಏನಾಗೋದಿಲ್ಲ, ನನ್ನ ಮಾತು ಕೇಳು, ನೀನು ಅಳ್ಬೇಡ. ಅಳ್ದೆ ಇನ್ನೇನು ಮಾಡಲಿ ನಾನು? ಅವ್ರು ಬೇಕಿದ್ರೆ ಬಿಟ್ಟು ಹೋಗಲಿ, ಡೈವರ್ಸ್ ಕೊಡೋಕ್ಕೂ ನಾನು ಸಿದ್ಧ. ಆದರೆ ಅಪ್ಪು ನನ್ನಿಂದ ದೂರ ಮಾಡ್ತಾರೆ ಅಂದರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅಕ್ಕ, ಕಾಮ್ ಡೌನ್. ಅವ್ರು ಜಸ್ಟ್ ನೋಟಿಸ್ ಅಷ್ಟೇ ಕಳಿಸಿರೋದು. ಅಪ್ಪುನ ಈಗಲೇ ಅವ್ರ ಹತ್ರ ಕಳಿಸ್ಬಿಡಲ್ಲ ತಾನೇ? ಯಾಕೆ ಸುಮ್ಮನೆ ಹೇಳ್ತೀಯಾ? ನೋಡೋಣ, ಏನಾದರೂ ಮಾಡಿದರೆ ಆಗುತ್ತೆ. ಪ್ಲೀಸ್ ಅಳ್ಬೇಡ ನೀನು. ಏನು ಮಾಡೋದಕ್ಕ ಈಗ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಭಿ. ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೂ ಯಾಕೆ ಇವ್ರು ನನಗೆ ಬಿಡ್ತಿಲ್ವಾ? ನಂಗೆ ಗೊತ್ತಾಗ್ತಾನೇ ಇಲ್ಲ. ಯಾರೋ ಬಂದರು ಅನಿಸುತ್ತೆ, ನಾವು ಹೋಗಿ ನೋಡ್ಕೊಂಬರ್ತೀನಿ. ನೀನು ಅಳ್ಬೇಡ, ಮೊದಲು ಕಣ್ಣು ಒರೆಸ್ಕೊ. ನಮಸ್ಕಾರಪ್ಪ. ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಬೇಕಾಗಿತ್ತು? ಪಾವನಿ ಇದ್ದಾಳೇನಪ್ಪ? ಓ, ನಮ್ಮ ಅಕ್ಕ ನೋಡ್ಕೊಂಡು ಬಂದಿದ್ದಾ? ಬನ್ನಿ 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 ಒಳಗೆ. ಅಕ್ಕ, ನಿನ್ನ ನೋಡಿಕೊಂಡೆ ಯಾರೋ ಬಂದಿದ್ದಾರೆ ಕಣೆ, ನೋಡ್ವಾ? ನನ್ನ ನೋಡ್ಕೊಂಡ? ಯಾರು ಅಭಿ? ಗೊತ್ತಿಲ್ಲ, ವಯಸ್ಸಾಗಿದೆ ಅವರಿಗೆ. ಪಾವನಿ ಇದ್ದಾಳೇನಪ್ಪ ಅಂತ ಕೇಳಿದರು. ವಯಸ್ಸಾಗಿದೆಯಾ? ಅಕ್ಕ, ಅದೇ ಅವತ್ತು ನಿಮ್ಮ ನಾದಿನಿ ಹೇಳಿದ್ಲಲ್ಲ, ನಿಮ್ಮ ಮಾವ ಬರ್ತಾರೆ ಅಂತ. ಅವರೇನಾದರೂ ಬಂದಿರ್ಬೋದಾ?
ಅಯ್ಯೋ, ಇವಾಗ ಇವ್ರು ಬೇರೆ ಬಂದ್ರಾ? ಅಕ್ಕ, ಮೊದಲು ನೀನು ಅಳೋದು ನಿಲ್ಲಿಸು. ಅವ್ರ ಮುಂದೆ ನೀನು ಈಗ ಅಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ಇನ್ನೂ ಕೊಂಬರುತ್ತೆ. ನಾವೇನು ಮಾಡಿದರೂ ಇವಳು ಹೆದರ್ತಾಳೆ ಅಂತ ಅನ್ಕೋತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.